ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಪ್ರಾಪರ್ಟಿ ವಿಚಾರದ ಗಲಾಟೆ ಪಾರ್ಟಿವರೆಗೂ ಬಂತ. ಡಿ ಬಾಸ್ ಕಣ್ಣು ಹಾಕಿದ್ದ ಪ್ರಾಪರ್ಟಿಯ ವಿಶೇಷತೆಯಾದ್ರೂ ಏನು? ನಾಯಕತ್ವ ಬದಲಾವಣೆ ವದಂತಿಗೆ ತೆರೆ ಎಳೆದಿದ್ದು ಹೇಗೆ ರಾಜಾಹುಲಿ? ರಾಜ್ಯಪಾಲ ಗೆಹ್ಲೋಟ್ಗೆ ಸುಮಲತಾ ಅಂಬರೀಶ್ ನೀಡಿರೋ ದೂರಲ್ಲಿ ಏನಿದೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ದೊಡ್ಡಮನೆ ಆಸ್ತಿ ಮೇಲೆ ಕಣ್ಣು ಹಾಕಿ ಸಂಕಷ್ಟ ತಂದುಕೊಂಡ್ರ ದರ್ಶನ್. ಪ್ರಾಪರ್ಟಿ ಕೊಡ್ತಿಲ್ವಲ್ಲ ಅಂತ ಶೂಟಿಂಗೂ ಹೋಗಿರ್ಲಿಲ್ವಾ? ಜಟಾಪಟಿ ಬಗ್ಗೆ ಉಮಾಪತಿ ಆಪ್ತ ವಲಯದಿಂದ ಟಿವಿ9ಗೆ ಸಿಕ್ಕಿರೋ ಮಾಹಿತಿ ಏನು ನೋಡೋಣ ಪ್ರಾಪರ್ಟಿ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಕರಣದ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದ್ದು ಪ್ರಕರಣಕ್ಕೆ ಸಿನಿಮೆಯ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ನೀಡುತ್ತಿದೆ. ದಾಸನ ವಿರುದ್ಧ ಮೇಲಿಂದ ಮೇಲೆ ಒಂದೊಂದೇ ಆರೋಪ ಬರಲು ಒಂದೇ ಒಂದು ಪ್ರಾಪರ್ಟಿ ಜಟಾಪಟಿ ಅಂತ ಶಂಕೆ ವ್ಯಕ್ತವಾಗಿದೆ. ಸ್ಯಾಂಡಲ್ವುಡ್ ದೊಡ್ಡಮನೆಗೆ ಸೇರಿದ್ದ ಪ್ರಾಪರ್ಟಿ ಮೇಲೆ ಕಣ್ಣಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾರಿ ಬಿದ್ದಂತೆ ಕಾಣ್ತಾ ಇದೆ. ನಾನು ಬಯಸಿದ ಆ ಒಂದೇ ಒಂದು ಪ್ರಾಪರ್ಟಿ ಕೈ ಸೇರಲಿಲ್ವಲ್ಲ ಅಂತ ಕಷ್ಟಕ್ಕೆ ಸಿಲುಕಿರೋ ಶಂಕೆ ವ್ಯಕ್ತವಾಗಿದ್ದು 25 ಕೋಟಿ ಲೋನ್ ಜಟಾಪಟಿ ಪ್ರಕರಣ ಬಟಾ ಬಯಲಾಗುವ ಮೂಲವೇ ಪ್ರಾಪರ್ಟಿ ಫೈಟ್ ನಡೆದಿದೆ. ರಾಬರ್ಟ್ ನಿರ್ಮಾಪಕ ಉಮಾಪತಿ ಖರೀದಿ ಮಾಡಿದಂತಹ ಪ್ರಾಪರ್ಟಿ ಮೇಲೆ ದರ್ಶನ್ ಕಣ್ಣಿಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆ ಒಂದು ಪ್ರಾಪರ್ಟಿ ಫೈಟ್ ನಿಂದಲೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಸಿಲುಕಲು ಕಾರಣ ಎನ್ನಲಾಗಿದೆ. ನಟ ಪುನೀತ್ ರಾಜ್ಕುಮಾರ್ ಇಂದ ನಿರ್ಮಾಪಕ ಉಮಾಪತಿ ಖರೀದಿ ಮಾಡಿದಂತಹ ಪ್ರಾಪರ್ಟಿಗೆ ದರ್ಶನ್ ರಾದ್ಧಾಂತಕ್ಕೆ ಕಾರಣವಾಗಿದೆ. ನಟ ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಕಡೆಯಿಂದ ನಿರ್ಮಾಪಕ ಉಮಾಪತಿ ಪ್ರಾಪರ್ಟಿ ಖರೀದಿ ಮಾಡಿದ್ರಂತೆ. ಆದರೆ ಆ ಪ್ರಾಪರ್ಟಿ ನನಗ್ ಬೇಕು ಅಂತ ನಟ ದರ್ಶನ್ ಹಠ ಹಿಡಿದು ಕುಳಿತಿದ್ರಂತೆ. ಈ ಬಗ್ಗೆ ಟಿವಿ9ಗೆ ರಾಬರ್ಟ್ ನಿರ್ಮಾಪಕ ಉಮಾಪತಿ ಆಪ್ತ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಬಯಸಿದ್ದ ಪ್ರಾಪರ್ಟಿ ಸಿಕ್ಕಿಲ್ಲ ಅನ್ನೋ ಗಲಾಟೆಯೇ ಇಷ್ಟೊಂದು ರಾದ್ಧಾಂತಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತದೆ. ತನ್ನ ಆಪ್ತ ಹರ್ಷ ಮೆಲಂಟಾ ಮೂಲಕ ಕಂಪ್ಲೇಂಟ್ ಕೊಡಿಸಿದೆ ನಟ ದರ್ಶನ್ಗೆ ಉರುಳಾಗುವಂತೆ ಕಾಣ್ತಾ ಇದೆ. 25 ಕೋಟಿ ಲೋನ್ ಕೇಸ್ ಬಯಲಾಗುತ್ತಲೇ ಹೋಟೆಲ್ ಗಲಾಟೆ ಪ್ರಕರಣವೂ ಪಟ್ಟಾ ಬಯಲಾಗಿದೆ. ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ನಡೀತಾ ಇರುವಂತಹ ಗಲಾಟೆ ಪಕ್ಕಾ ಪ್ರಾಪರ್ಟಿ ಫೈಟ್ ಅಂತ ನಿರ್ಮಾಪಕ ಉಮಾಪತಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿರುವ ಪ್ರಾಪರ್ಟಿಯನ್ನ 2019ರಲ್ಲಿಯೇ ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದ ಉಮಾಪತಿ ಖರೀದಿ ಮಾಡಿದ್ರು. ಈ ಬಗ್ಗೆ ರಾಬರ್ಟ್ ಸಿನಿಮಾದ ಶೂಟಿಂಗ್ ವೇಳೆ ಉಮಾಪತಿ ಜೊತೆ ದರ್ಶನ್ ಮಾತನಾಡಿದ್ರಂತೆ. ಈ ವೇಳೆ ಆ ಪ್ರಾಪರ್ಟಿ ನನಗ್ ಬೇಕು ಅಂತ ನಟ ದರ್ಶನ್ ಹಠ ಹಿಡಿದಿದ್ರಂತೆ. ಆದ್ರೆ ಪುನೀತ್ರಿಂದ ಖರೀದಿ ಮಾಡಿದಂತಹ ಆ ಪ್ರಾಪರ್ಟಿ ನಾನು ಕೊಡೋದಿಲ್ಲ ಅಂತ ಉಮಾಪತಿ ಖಂಡ ತುಂಡವಾಗಿ ಹೇಳಿದ್ರಂತೆ. ಪ್ರಾಪರ್ಟಿ ವಿಚಾರವಾಗಿ ಶುರುವಾದಂತಹ ಮನಸ್ತಾಪದಿಂದ ನಟ ದರ್ಶನ್ ಹಠ ಹಿಡಿದು ಕುಳಿತ ಕುರಿತು ಟಿವಿ9ಗೆ ನಿರ್ಮಾಪಕ ಉಮಾಪತಿ ಆಪ್ತ ವಲಯಗಳಿಂದಲೇ ಮಾಹಿತಿ ಸಿಕ್ಕಿದೆ. ಪ್ರಾಪರ್ಟಿ ಕೊಡ್ತಿಲ್ವಲ್ಲ ಅಂತ ಪಾಂಡಿಚೇರಿಯಲ್ಲಿ ರಾಬರ್ಟ್ ಸಿನಿಮಾದ ಸಾಂಗ್ ಶೂಟಿಂಗ್ಗೆ ಬರಲ್ಲ ಅಂತ ಹಠ ಹಿಡಿದಿದ್ರಂತೆ. ಆದ್ರೆ ನಾನಿರುವ ಮನೆ ಹಾಗೂ ಪುನೀತ್ರಿಂದ ಖರೀದಿ ಮಾಡಿದಂತಹ ಪ್ರಾಪರ್ಟಿ ಕೇಳ್ಬೇಡ ಅಂತ ಉಮಾಪತಿ ಹೇಳಿದ್ರಂತೆ. ಪುನೀತ್ ರಾಜ್ಕುಮಾರ್ ಜೊತೆಗಿನ ಸ್ನೇಹಕ್ಕೆ ಧಕ್ಕೆ ಆಗುತ್ತೆ ಅಂತ ಪ್ರಾಪರ್ಟಿ ಕೇಳ್ಬೇಡಿ ಅಂತ ದರ್ಶನ್ ಬಳಿ ಉಮಾಪತಿ ಮನವಿ ಮಾಡಿದ್ರಂತೆ. ಆದ್ರೆ ಅದೇ ಪ್ರಾಪರ್ಟಿ ಬೇಕು ಅಂತ ಉಮಾಪತಿ ಬಳಿ ಒತ್ತಾಯ ಮಾಡ್ತಿದ್ರಂತೆ ನಟ ದರ್ಶನ್. ಹೀಗಾಗಿ ಫಿಲ್ಮ್ ಸಿಟಿಯಲ್ಲಿ 2 ಎಕರೆ ಜಾಗ ಫ್ರೀ ಆಗಿ ಕೊಡುವ ಕುರಿತು ಆಫರ್ ನೀಡಿದ್ದು ನನಗೆ ಯಾವುದೇ ಆಫರ್ ಬೇಡ ಅಂತ ದರ್ಶನ್ ಹೇಳಿದ್ರಂತೆ. ಆಪ್ತರ ಜೊತೆ ನಿರ್ಮಾಪಕ ಉಮಾಪತಿ ಅಸಮಾಧಾನ ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಾಪರ್ಟಿ ಫೈಟ್ ನಿಂದಲೇ ಉಮಾಪತಿ ವಿರುದ್ಧ ಲೋನ್ ವಂಚನೆ ಕೇಸ್ ತಿರುಗಿಸಲು ಯತ್ನಿಸಿದ್ದು ದರ್ಶನ್ ಆಪ್ತ ಹರ್ಷ ಮಲಾಂಟ ಇತರರು ಈ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಆಪ್ತರ ಜೊತೆ ಉಮಾಪತಿ ಚರ್ಚಿಸಿದ್ದಾರಂತೆ. ಪ್ರಾಪರ್ಟಿ ವಿಚಾರದ ಮನಸ್ತಾಪದ ಬಗ್ಗೆ ನಿರ್ಮಾಪಕ ಉಮಾಪತಿ ಹೇಳಿದ್ದೇನು? ದರ್ಶನ್ ಆಪ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದೇಕೆ? ನಿಮ್ದು 1000 ವಾಟ್ಸ್ಆಪ್ ಚಾಟ್ ಇದೆ ಅಂತ ಟಾಂಗ್ ಕೊಟ್ಟಿದ್ದು ಯಾರಿಗೆ? ನೋಡೋಣ ಪ್ರೊಡ್ಯೂಸರ್ ರಾಂಗ್ ನ್ಯೂಸ್ ಟಾಪ್ 9ನಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ನಡುವಿನ ಮನಸ್ತಾಪಕ್ಕೆ ಪ್ರಾಪರ್ಟಿಯೇ ಕಾರಣ ಎನ್ನಲಾಗಿದೆ. ಈ ಬಗ್ಗೆ ಉಮಾಪತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಟ ಪುನೀತ್ ರಾಘಣ್ಣ ಅವರ ಪ್ರಾಪರ್ಟಿಯನ್ನ ಖರೀದಿಸಿದ್ದೆ. ಆ ಪ್ರಾಪರ್ಟಿಯನ್ನ ದರ್ಶನ್ ಕೇಳಿದ್ರು, ನಾನು ಕೊಡಲ್ಲ ಎಂದಿದ್ದೆ ಅಂತ ಉಮಾಪತಿ ಹೇಳಿದ್ದಾರೆ. ಅಲ್ಲದೆ ದರ್ಶನ್ ಸರ್ ಕೂಡ ಆಯ್ತು ಅಂತ ಕೈಬಿಟ್ರು. ಪ್ರಾಪರ್ಟಿ ವಿಚಾರವನ್ನ ನಾನು ದರ್ಶನ್ ಮಾತನಾಡಿಕೊಳ್ತೇವೆ. ದರ್ಶನ್ಗೆ ನಾನು ಬೇರೆ ರೀತಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂತ ಉಮಾಪತಿ ತಿಳಿಸಿದ್ದಾರೆ.
ನಾನು ಖರೀದಿಸಿದ ಪ್ರಾಪರ್ಟಿ ದೊಡ್ಡಮನೆಯವರದ್ದಾಗಿದ್ದು ಅದನ್ನ ಅವರಿಗೆ ಕೊಟ್ರೆ ಚೆನ್ನಾಗಿರುತ್ತಾ ಅಂತ ನಿರ್ಮಾಪಕ ಉಮಾಪತಿ ಪ್ರಶ್ನಿಸಿದ್ದಾರೆ. ನಾನು ಪ್ರಾಪರ್ಟಿ ದುಡ್ಡು ಕೊಟ್ಟು ಖರೀದಿಸಿದ್ದೀನಿ. ಇದೀಗ ಪ್ರಾಪರ್ಟಿಯನ್ನ ಕೊಟ್ರೆ ಬೇರೆಯದ್ದೇ ಆಯಾಮ ಪಡೆದುಕೊಳ್ಳುತ್ತೆ. ಅಲ್ಲದೆ ದೊಡ್ಡಮನೆಯ ಪ್ರಾಪರ್ಟಿಯನ್ನ ಮಾರಿದ್ರೆ ಶೋಭೆ ತರೋದಿಲ್ಲ. ಹಾಗಾಗಿ ನಾನು ದೊಡ್ಡಮನೆ ಪ್ರಾಪರ್ಟಿಯನ್ನ ಮಾರಿಲ್ಲ ಅಂತ ನಿರ್ಮಾಪಕ ಉಮಾಪತಿ ಸ್ಪಷ್ಟಪಡಿಸಿದ್ರು. ಇವರು ನನ್ನನ್ನ ಏನ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನ ಮಾಡಿದ್ರು ಅಂತ ನಟ ದರ್ಶನ್ ಸ್ನೇಹಿತರ ವಿರುದ್ಧ ಉಮಾಪತಿ ನಿರ್ಮಾಪಕ ಹರಿಹಾಯ್ದಿದ್ದಾರೆ. ಜೂನ್ 18ರಂದು ಅವರು ಮನೆಯಲ್ಲಿ ಇದ್ದಾಗಲೇ ನನ್ನನ್ನ ಕರೆದಿದ್ರೆ ಸರಿಯಾಗಿರ್ತಿತ್ತು. ನನಗೆ ಇನ್ನೊಬ್ಬರ ಸಪೋರ್ಟ್ ಬೇಕಾಗಿಲ್ಲ. ನಾನು ತಪ್ಪು ಮಾಡಿಲ್ಲ. ಹಾಗಾಗಿ ಒಬ್ಬನೇ ಎದುರಿಸ್ತಿದ್ದೀನಿ ಅಂತ ಉಮಾಪತಿ ಹೇಳಿದ್ದಾರೆ. ಜೊತೆಗೆ ನನಗೆ ಇಂದ್ರಜಿತ್ ಲಂಕೇಶ್ ಸಹಾಯ ಬೇಕಾಗಿಲ್ಲ ಅಂತ ಸಹ ಉಮಾಪತಿ ಹೇಳಿದ್ರು. ನನ್ನ ಮೇಲೆ ಆರೋಪ ಮಾಡಿದವರೆಲ್ಲ ಸಾಚಗಳ ಅಂತ ನಟ ದರ್ಶನ್ ಆಪ್ತರು ಹಾಗೂ ಅರುಣಾ ಕುಮಾರಿ ವಿರುದ್ಧ ನಿರ್ಮಾಪಕ ಉಮಾಪತಿ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ದರ್ಶನ್ ನಡುವೆ ಯಾವುದೇ ಗೊಂದಲ ಇಲ್ಲ. ದಾರಿಯಲ್ಲಿ ಹೋಗೋ ದಾಸಪ್ಪ ನನ್ನ ಹೆಸರು ಕರೆದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ದರ್ಶನ್ ಆಪ್ತರ ವಿರುದ್ಧ ಉಮಾಪತಿ ಗುಡುಗಿದ್ದಾರೆ. ಅಲ್ಲದೆ ಮಾನಭಂಗ ಮಾಡಾಗಿದ್ದು ಇನ್ನೇನು ಉಳಿದಿಲ್ಲ, ದುಡ್ಡು ಕೊಟ್ಟುವ ಕೆಲಸ ಮಾಡಿಸಿಕೊಂಡ್ವ ಅಷ್ಟಕ್ಕೆ ಬಿಡಬೇಕು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಿರ್ಮಾಪಕ ಉಮಾಪತಿ 3 ಗುಟ್ಟು ಅಂತ ಹೇಳಿದ್ದು ಭಾರಿ ಸದ್ದು ಮಾಡಿತ್ತು. ಈ ಬಗ್ಗೆ ಉಮಾಪತಿ ಸ್ಪಷ್ಟನೆ ನೀಡಿದ್ದು, ನಾನು 3 ಗುಟ್ಟು ಅಂತ ಹೇಳಿಲ್ಲ. ನಿರ್ಮಾಪಕರಿಗೆ 3 ಆಯ್ಕೆ ಇದೆ ಅಂತ ದರ್ಶನ್ ಹೇಳಿದ್ದಾರೆ. ಅವರು ಅದನ್ನ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಉಮಾಪತಿ ತಿಳಿಸಿದ್ದಾರೆ. ಅಲ್ಲದೆ ನಾನು ಈ ಘಟನೆಯಿಂದ ಬಾಯಿ ಮುಚ್ಚಿಕೊಂಡು ನಿನ್ನ ಮನೆ ಉದ್ಧಾರ ಮಾಡು ಅನ್ನೋ ಪಾಠ ಕಲ್ತಿದ್ದೀನಿ. ಇಲ್ಲಿ ದರ್ಶನ್ ಸರ್ ಬಂದಿದ್ದಕ್ಕೆ ದೊಡ್ಡ ವಿಚಾರ ಆಯ್ತು ಅಂತ ಉಮಾಪತಿ ಹೇಳಿದ್ದಾರೆ. ಲೋನ್ ದೋಖಾ ಪ್ರಕರಣದ ಆರೋಪಿ ಅರುಣಾ ಕುಮಾರಿಯನ್ನ ಹೇಗೆ ಒಳಗಡೆ ಬಿಟ್ರಿ ಅಂತ ನಿರ್ಮಾಪಕ ಉಮಾಪತಿ ಪ್ರಶ್ನಿಸಿದ್ದಾರೆ. ಮದಗಜ ಚಿತ್ರತಂಡದ ಪಾರ್ಟಿ ವೇಳೆ ಉಮಾಪತಿ ಕಾರನ್ನ ಬಿಡಬೇಕು ಅಂತ ದರ್ಶನ್ ಹೇಳಿದ್ರು. ಆದ್ರೂ ನನ್ನನ್ನ ಬಿಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರಿ. ಹಾಗಾದ್ರೆ ಲಾಕ್ಡೌನ್ ವೇಳೆ ಅರುಣಾ ಕುಮಾರಿಯನ್ನ ಹೇಗೆ ಒಳಗಡೆ ಬಿಟ್ರಿ ಅಂತ ಉಮಾಪತಿ ಟಾಂಗ್ ಕೊಟ್ಟಿದ್ದು, ನಾನು ಲೋನ್ ವಿಚಾರಕ್ಕೆ ಮಾತ್ರ ಉತ್ತರ ಕೊಡ್ತೇನೆ, ಇನ್ನುಳಿದ ಯಾವುದೇ ವಿಚಾರಕ್ಕೆ ಉತ್ತರ ನೀಡಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ. ಅಲ್ಲದೆ ನಾನು ಗಂಡಸು ತರಾನೇ ಹೊಡೆದಾಡ್ತೇನೆ. ಸಂದೇಶ್ ಅವರ ಹೋಟೆಲ್ಗೆ 6-7 ಬಾರಿ ಹೋಗಿದ್ದು, ನಾನು ಕ್ರಿಮಿನಲ್ ಆಗಿದ್ರೆ ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಳ್ತಿದ್ದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರನ್ನ ಎದುರಿಸಿ ಕೂರಿಸಬಹುದು, ಆದರೆ ತಡೆಯೋಕ್ಕಾಗಲ್ಲ. ಅವರ ತಲೆಯಲ್ಲಿ ಏನು ಓಡ್ತಿದೆ ಅಂತ ಊಹಿಸೋಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಹೇಳಿದ್ದಾರೆ. ನಟ ದರ್ಶನ್ ನನ್ನ ನಡುವೆ ಯಾವುದೇ ವೈರತ್ವ ಇಲ್ಲ. ಅವರು ನನ್ನನ್ನ ನಮ್ಮ ನಿರ್ಮಾಪಕ ಅಂತ ಕರೆದಿದ್ದಾರೆ. ನಾನು ಅವರನ್ನ ಅಣ್ಣ ಅಂತ ಕರಿತೇನೆ. ಅಲ್ಲಿಗೆ ಮುಗಿತು ಅಂತ ಉಮಾಪತಿ ಹೇಳಿದ್ದಾರೆ. ಅರುಣಾ ಕುಮಾರಿ ಜೊತೆಗಿನ ವಾಟ್ಸ್ಆಪ್ ಚಾಟ್ ಲೀಕ್ ಆಗಿರೋ ಬಗ್ಗೆ ನಿರ್ಮಾಪಕ ಉಮಾಪತಿ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ ಇನ್ನೊಬ್ಬರ ಸಂಸಾರ ಒಡೆಯೋದು ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಇಂತಹ ಸಂಸ್ಕೃತಿ ಕಲಿಸ್ಕೊಟ್ಟಿಲ್ಲ ಅಂತ ಉಮಾಪತಿ ಹೇಳಿದ್ದಾರೆ. ಲವ್ವಿ ಡವ್ವಿ ಅಂತ ವಾಟ್ಸ್ಆಪ್ ಚಾಟ್ಗಳನ್ನು ಬಿಟ್ಟಿದ್ದೀರಾ? ನನ್ನ ವಾಟ್ಸ್ಆಪ್ ಚಾಟ್ನ ಬಿಟ್ಟಿದ್ದೀರಿ, ಬಿಡಿ ಪರವಾಗಿಲ್ಲ. ಆದರೆ ನನ್ನ ಹತ್ರ ನಿಮ್ಮದು 1000 ವಾಟ್ಸ್ಆಪ್ ಚಾಟ್ ಇದೆ ಅಂತ ಉಮಾಪತಿ ಬಾಂಬ್ ಸಿಡಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ನೇಹಿತರ ವಿರುದ್ಧ ನಿರ್ಮಾಪಕ ಉಮಾಪತಿ ಗುಡುಗಿದ್ದು, ಬೇರೆಯವರ ಸಂಸಾರದಲ್ಲಿ ಹುಳಿ ಹಿಂಡ್ತಾರೆ ಅಂತ ಗರಂ ಆಗಿದ್ದಾರೆ. ಅಲ್ಲದೆ ಇದು ಭಾರತ ಪಾಕಿಸ್ತಾನದಷ್ಟು ದೊಡ್ಡ ವಿಚಾರವಲ್ಲ, ಇದು ಸಿಲ್ಲಿ ವಿಚಾರ, ಇಲ್ಲಿಗೆ ಬಿಟ್ಬಿಡಿ ಅಂತ ಮನವಿ ಮಾಡಿದ್ದಾರೆ. ಉಮಾಪತಿ ಸಿಡಿಸಿದ್ದ 3 ಬಾಂಬ್ಗಳಲ್ಲೇ ಹಲ್ಲೆ ರಹಸ್ಯ ಅಡಗಿತ್ತ? ನಿರ್ಮಾಪಕ ನೀಡಿದ ಸುಳಿವಿನಿಂದಲೇ ಇಂದ್ರಜಿತ್ ಮಾಹಿತಿ ಕಲೆ ಹಾಕಿದ್ರ? ವೈರಲ್ ಆಗಿರೋ ಆಡಿಯೋದಲ್ಲಿ ಇರೋದಾದ್ರೂ ಏನು ನೋಡೋಣ ಇಂದ್ರಜಾಲ ನ್ಯೂಸ್ ಟಾಪ್ 9 ನಲ್ಲಿ. ನಟ ದರ್ಶನ್ ಹಲ್ಲೆ ಆರೋಪ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಅವತ್ತು ನಡೆದದ್ದು ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಒಂದರ ಸಾಕ್ಷ್ಯ ಲಭಿಸಿದೆ. ವಿಡಿಯೋದಲ್ಲಿ ಹಲ್ಲೆ ಘಟನೆಯನ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಎಳೆಯಾಗಿ ಬಿಚ್ಚಿಟ್ಟಿದ್ದು ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಕ್ಕಿದೆ. ಆ ವಿಡಿಯೋ ಸಾಕ್ಷ್ಯ TV9ಗೆ ಲಭ್ಯವಾಗಿದೆ. ನಟ ದರ್ಶನ್ ತಮ್ಮ ಓನರ್ ಹತ್ತಿರ 50,000 ರೂಪಾಯಿ ತೆಗೆದುಕೊಂಡಿದ್ರು. ರಿಸೆಪ್ಷನ್ ನಲ್ಲಿ ನಾನು ನಿಮ್ಮ ಹೋಟೆಲ್ಗೆ ಬರಲ್ಲ ಅಂತ ಗಲಾಟೆ ಮಾಡಿ ಅವಾಚ್ಯವಾಗಿ ಬೈದ್ರು. 50,000ದ ಕಂತಿಯನ್ನ ಎರಚಿಬಿಟ್ರು. ಆಗ ಹೌಸ್ ಕೀಪಿಂಗ್ ನವರು ಎಲ್ಲಾ ಹಣ ಒಗ್ಗೂಡಿಸಿ ಲಿಫ್ಟ್ ನಲ್ಲಿ ಹೋಗ್ತಾ ಇದ್ದ ದರ್ಶನ್ಗೆ ಕೊಡೋದಕ್ಕೆ ಮುಂದಾದ್ರು. ಆಗ ದರ್ಶನ್ ಕತ್ತಿಗೆ ಹೊಡೆದು ಬಿಟ್ರು. ದುಡ್ಡು ಕೊಡೋದಕ್ಕೆ ಹೋದ್ರೆ ಅವರಿಗೂ ದರ್ಶನ್ ಹೊಡೆದ್ರು. ಆಗ ನಮ್ಮ MD ದೊಡ್ಡವರನ್ನ ಮನೆಗೆ ಹೋಗಿ ಕರೆದುಕೊಂಡು ಬಂದ ಅಂತ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ.
ಗಲಾಟೆ ವೇಳೆ 50 ವರ್ಷಕ್ಕೂ ಅಧಿಕ ವಯಸ್ಸಾಗಿರೋ ಹೋಟೆಲ್ ಎಂಡಿ ಗಂಗಾಧರ್ಗೆ ಮಾತನಾಡಿದ್ರು. ದರ್ಶನ್ಗೆ ಯಾಕೋ ನಮ್ಮ ಹೋಟೆಲ್ ಸ್ಟಾಫ್ ಮೇಲೆ ಕೈ ಮಾಡಿದೀಯಾ ಅಂತ ಅಂದ್ರು. ಇನ್ಮೇಲೆ ನಮ್ಮ ಹೋಟೆಲ್ಗೆ ಬರಬೇಡ ಹೋಗು ಅಂದ್ರು. ಹೋಟೆಲ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರು ಅಂತ ಹೋಟೆಲ್ ಎಂಡಿ ದರ್ಶನ್ಗೆ ಹೇಳಿದ್ರು ಅಂತ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ. ನಟ ದರ್ಶನ್ ವಿರುದ್ಧ ಹೋಟೆಲ್ ಸೆಕ್ಯೂರಿಟಿ ವಿಡಿಯೋದಲ್ಲಿ ಸ್ಫೋಟಕ ಆರೋಪ ಮಾಡಿದ್ದಾನೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ 15 ಜನ ಸೇರಿ ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಏನೋ ಐಟಂ ಕೊಡ್ಲಿಲ್ಲ ಅಂತ ದರ್ಶನ್ ಹೊಡೆದು ಬಿಟ್ಟ. ಕುಡಿದ ಮತ್ತಿನಲ್ಲಿ ಕಿವಿ ಸೇರಿ ಕಪಾಳಕ್ಕೆ ದರ್ಶನ್ 2-3 ಏಟು ಹೊಡೆದ್ರು. ದರ್ಶನ್ ಹೊಡೆದ ಏಟಿಗೆ ಆತ ಅಳ್ತಿದ್ದ. ಆಗ ದರ್ಶನ್ ಅವ್ವ ಅಪ್ಪ ಅಂತ ಎಲ್ಲ ಬೈದ್ರು ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಹರ್ಷ ಮೆಲಾಂಟ ಪ್ರತಿಕ್ರಿಯಿಸಿದ್ದಾರೆ. ಅಂದು ಗಲಾಟೆ ಆಗಿದ್ ನಿಜ, ಆದ್ರೆ ದರ್ಶನ್ ಹಲ್ಲೆ ಮಾಡಿಲ್ಲ. ಅಂದು ಹೋಟೆಲ್ನಲ್ಲಿ 15 ಜನ ಇರಲಿಲ್ಲ, 8 ಜನ ಮಾತ್ರ ಇದ್ವಿ ಅಂತ ನಟ ದರ್ಶನ್ ಆಪ್ತ ಹರ್ಷ ಮೆಲಾಂಟ TV9ಗೆ ಹೇಳಿದ್ದಾರೆ. ನಾನು ಫ್ಯಾಮಿಲಿ ಜೊತೆಗೆ ಹೋಟೆಲ್ಗೆ ಹೋಗಿದ್ ನಿಜ. ಎಲ್ಲರೂ ಸೇರಿ ಹೋಟೆಲ್ನಲ್ಲಿ ಊಟ ಮಾಡಿದ್ವಿ. ಫುಡ್ ಬರೋದು ಲೇಟ್ ಆಯ್ತು. ಆಗ ದರ್ಶನ್ ಬೈತಿದ್ರು. ನಮ್ಮನ್ನ ರೂಮ್ಗೆ ಕಳಿಸಿದ್ರು ಅಂತ ಹರ್ಷ ಮೆಲಾಂಟ ಹೇಳಿದ್ದಾರೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ ಮಾಲೀಕ ಸಂದೇಶ್ ಆರೋಪ ಸುಳ್ಳು ಅಂತ ಹರ್ಷ ಮೆಲಾಂಟ ಡಿಚ್ಚಿ ಕೊಟ್ಟಿದ್ದಾರೆ. ನಾನು ಪುಂಡ ಆಗಿದ್ದಿದ್ರೆ ನನ್ ಜೊತೆ ಸಂದೇಶ್ ಬಿಸ್ನೆಸ್ ಮಾಡ್ತಿದ್ರ ಅಂತ ಹರ್ಷ ಪ್ರಶ್ನೆ ಮಾಡಿದ್ದಾರೆ. ನನಗೆ ಕಳೆದ 2-3 ವರ್ಷಗಳಿಂದ ಸಂದೇಶ್ ಪರಿಚಯ. ದರ್ಶನ್ರ ತೋಟದ ಮನೆಯಲ್ಲಿ ಸಂದೇಶ್ ಪರಿಚಯವಾಗಿದ್ರು. ಅಸಲಿಗೆ ಆ ಆಡಿಯೋದಲ್ಲಿರೋದು ಸಂದೇಶ್ ವಾಯ್ಸ್ ಅಲ್ಲ. ನಾನು ಊರೆಲ್ಲ ಸಾಲ ಮಾಡಿಲ್ಲ, ಬ್ಯಾಂಕ್ ನಲ್ಲಿ ಸಾಲ ಮಾಡಿದ್ದೀನಿ, ಬಿಸ್ನೆಸ್ಗಾಗಿ ಸಾಲ ಮಾಡಿದ್ದೀನಿ ಅಷ್ಟೇ ಅಂತ ಹರ್ಷ ಮೆಲಾಂಟ ಸ್ಪಷ್ಟಪಡಿಸಿದ್ದಾರೆ. ನನ್ ಕಾಲಿಟ್ಕೊಂಡಿದ್ದ ಅಂತ ಸಂದೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗೆ ಹರ್ಷ ಮೆಲಾಂಟ ಟಕ್ಕರ್ ಕೊಟ್ಟಿದ್ದಾರೆ. ಯಾರ ಕಾಲಿಗೂ ಬೀಳುವ ಸ್ಥಿತಿ ನನಗೆ ಬಂದಿಲ್ಲ. ಇದರ ಸತ್ಯ ತಿಳಿಬೇಕಂದ್ರೆ ಸಂದೇಶ್ ಮಾತನಾಡಬೇಕು. ಅಸಲಿಗೆ ಆಡಿಯೋದಲ್ಲಿರೋದು ಸಂದೇಶ್ ವಾಯ್ಸ್ ಅಲ್ಲ ಅಂತ ಹರ್ಷ ಮೆಲಾಂಟ ಹೇಳಿದ್ದಾರೆ. 25 ಕೋಟಿ ರೂಪಾಯಿ ಲೋನ್ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹರ್ಷ ಮೆಲಾಂಟ ಮಾತನಾಡಿದ್ದಾರೆ. ನಾವು ಲೋನ್ಗೆ ಅಪ್ಲೈ ಮಾಡಿದ್ರೆ ಸಿಗ್ನೇಚರ್ ಮಾಡಬೇಕು. ಸಹಿ ಇಲ್ಲದೆ 25 ಕೋಟಿ ಲೋನ್ಗೆ ಹೇಗೆ ಅಪ್ಲೈ ಮಾಡ್ತಾರೆ? ನಮ್ಮನ್ನ ಸಿಕ್ ಹಾಕ್ಸೋಕೆ ಈ ರೀತಿ ಮಾಡಿದ್ದಾರೆ ಅಂತ ಹರ್ಷ ಹೇಳಿದ್ದಾರೆ. ಅಲ್ಲದೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಹರ್ಷ ಮೆಲಾಂಟ ತಿಳಿಸಿದ್ದಾರೆ. ಸಂದೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಿಡುಗಡೆ ಬೆನ್ನಲ್ಲೇ ಸಂದೇಶ್ ಮೀಡಿಯಾ ಕಣ್ಣಿಗೆ ಬೀಳದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಆಡಿಯೋ ಲೀಕ್ ಆದ ನಂತರ ಮಾತಿಗೆ ಸಂದೇಶ್ ಸೈಲೆಂಟ್ ಆಗಿದ್ದು, ಸಂದೇಶ್ ಪರವಾಗಿ ತಂದೆ ಸಂದೇಶ್ ನಾಗರಾಜ್ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನೊಂದೆಡೆ ಹೋಟೆಲ್ ಸಿಬ್ಬಂದಿ ಮರು ವಿಚಾರಣೆ ನಡೆಸೋದಕ್ಕೆ ಮೈಸೂರಿನ ಪೊಲೀಸ್ ನೋಟಿಸ್ ನೀಡಿದ್ದಾರೆ. ಭೂಪತಿಗೆ ಆಡಿಯೋ ವಿಡಿಯೋಗಳೇ ಮುಳುವಾಗ್ತಾ ಇದೆಯಾ? ಸಿಬ್ಬಂದಿ ಕೊಟ್ಟ ಹೇಳಿಕೆಗಳೇ ದಚ್ಚುಗೆ ಇಕ್ಕಟ್ಟಿಗೆ ಸಿಲುಕಿಸುತ್ತಾ? ಹಲ್ಲೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಕೊಡ್ತಾ ಇರೋದು ಹೇಗೆ? ನೋಡೋಣ ಆಡಿಯೋ ಬಾಂಬ್ ನ್ಯೂಸ್ ಟಾಪ್ 9ನಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧದ ಹಲ್ಲೆ ಆರೋಪಕ್ಕೆ ಆಡಿಯೋ ಸ್ಫೋಟಕ ಟ್ವಿಸ್ಟ್ ನೀಡಿದೆ. ಪ್ರಕರಣದಲ್ಲಿ ಹೊರಗೆ ಕಾಣ್ತಾ ಇರುವುದು ಒಂದು, ಒಳಗಿರುವುದು ಇನ್ನೊಂದು ಸತ್ಯ ಅಂತ ಹೇಳಲಾಗ್ತಾ ಇದೆ. ಗಲಾಟೆ ನಡೆದಾಗ ಹೋಟೆಲ್ನಲ್ಲಿ ನಡೆದ ಬಗ್ಗೆ ಆಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದು, ದರ್ಶನ್ರಿಂದ ಹಲ್ಲೆಗೊಳಗಾದ ನೌಕರ ಹೋಟೆಲ್ನಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹಲ್ಲೆ ಆರೋಪಕ್ಕೆ ಆಡಿಯೋ ಸ್ಫೋಟಕ ತಿರುವು ನೀಡಿದೆ. ನಟ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಮಾಡಿದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆಡಿಯೋದಲ್ಲಿರೋದು ನನ್ನದೇ ಧ್ವನಿನೇ, ನಾನೇ ಮಾತನಾಡಿದ್ದು ಸಂದೇಶ್ ಬಳಿ ಎಂದಿದ್ದಾರೆ. ಆಡಿಯೋದಲ್ಲಿ ಸಂದೇಶ್ ಹಲವಾರು ವಿಷಯಗಳನ್ನ ಬಯಲು ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಮತ್ತವರ ಸ್ನೇಹಿತರ ನಡವಳಿಕೆ ಬಗ್ಗೆ ಹೆಚ್ಚಾಗಿ ಮಾತನಾಡಿದ್ದಾರೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಜೊತೆಗಿನ ಸಂಭಾಷಣೆಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿದ್ದು, ಹಲ್ಲೆ ಕೇಸ್ ತನಿಖೆಯಾದ್ರೆ ದರ್ಶನ್ ಲಾಕ್ ಆಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ತನಿಖೆಯಾದ್ರೆ ನೀನು ಬೇಗ ಸಿಕ್ಕಾಕೊಳ್ತೀಯಾ ಎಂದಿದೆ. ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದೇ ಬೇರೆ ಇದೆ ಅಂತ ಆಡಿಯೋದಲ್ಲಿ ಹೇಳಲಾಗಿದೆ. ಅಲ್ಲದೆ ಪೊಲೀಸರು ಏನ್ ಹೇಳಿದ್ರು ಅಂದ್ರೆ, ಸೆಲೆಬ್ರಿಟೀಸ್ ಎಲ್ಲ ತೆಗಿತೀನಿ, ನಾವೇನ್ ಮಾಡೋದಕ್ಕಾಗಲ್ಲ, ನಿಮ್ಮ ಸ್ನೇಹಿತ ಬರ್ಬೇಕಾಗತ್ತೆ ಅಂದ್ರು ಅಂತ ಆಡಿಯೋದಲ್ಲಿ ಹೇಳಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡವಳಿಕೆ ಬಗ್ಗೆ ಹೋಟೆಲ್ ಮಾಲೀಕ ಸಂದೇಶ್ಗೆ ಬೇಸರವಾಗಿದೆ. ಸಹವಾಸ್ ದೋಷ ಅಂತ ದರ್ಶನ್ರನ್ನ ಸಂದೇಶ್ ದೂರವಿಟ್ಟಿದ್ರಂತೆ. ಅಲ್ಲದೆ ನಿನ್ನ ಸ್ನೇಹಿತರು ಒಳ್ಳೆಯವರಲ್ಲ ಅಂತ ಸಂದೇಶ್ ಬುದ್ಧಿ ಮಾತು ಹೇಳಿದ್ದು, ತಲೆನೇ ತೆಗಿತೀನಿ ಅಂತ ಹೇಳಿದ ದರ್ಶನ್ಗೆ ಸಂದೇಶ್ ತಿಳಿ ಹೇಳಿದ್ದಾರೆ. ಈ ಎಲ್ಲಾ ವಿಚಾರಗಳು ಆಡಿಯೋದಲ್ಲಿ ಪ್ರಸ್ತಾಪ ಆಗಿದೆ. ಇನ್ನು ಆಡಿಯೋದಲ್ಲಿ ದರ್ಶನ್ ಸ್ನೇಹಿತರ ವಿಷಯವೂ ಕೂಡ ಪ್ರಸ್ತಾಪ ಆಗಿದೆ. ನಿನ್ನ ಹತ್ರ ಇರೋರು ಯಾರು ಒಳ್ಳೆಯವರಲ್ಲ, ರಾಕೇಶ್ ಪಾಪಣ್ಣ ದೊಡ್ಡ ಪೋಲಿ ಅಂತ ಸಂದೇಶ್ ಹೇಳಿದ್ದಾರೆ.
ಗೆಸ್ಟ್ಗಳು ಬರ್ತಾರೆ ಎಂದಿದ್ರು. ನೋಡಿದ್ರೆ ಈ ಬೃಹಸ್ಪತಿಗಳಿದ್ರು. ತಲೆ ಕಡಿತೇನೆ ಅನ್ನೋದು ಸರಿಯಲ್ಲ, ಅದು ತಪ್ಪು. ನೀನು ಹೇಳಿದ ಮಾತು ಶಾಶ್ವತ ಅಲ್ಲ ದರ್ಶನ್. ನಿನ್ನ ಜೊತೆಗೆ ಇರೋರು ಯಾರು ಒಳ್ಳೆಯವರಲ್ಲ ಅಂತ ಆಡಿಯೋದಲ್ಲಿದೆ. ದರ್ಶನ್ ಸಹವಾಸವೇ ಬೇಡ ಅಂತ ಸಂದೇಶ್ ದೂರ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ನೀನು ಬಾ ತೋಟಕ್ಕೆ ಅಂತ ದರ್ಶನ್ ಹೇಳ್ದ. ದಯವಿಟ್ಟು ಬಿಟ್ಬಿಡು, ನಾನು ಈ ಸೀನ್ಗೂ ಇಲ್ಲ, ನಾನ್ ಬರೋದು ಇಲ್ಲ ಅಂತ ಸಂದೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿದೆ. ಆಫ್ಟರ್ ಲೀವಿಂಗ್ ಹಿಮ್ ನಾನು ಆರಾಮಾಗಿದ್ದೀನಿ, ಅವನು ಫೋನ್ ಮಾಡಿದ್ದಾನೆ ಅಂದ್ಮೇಲೆ ಡ್ಯಾಡಿ ಕೆಂಡಾಮಂಡಲ ಆಗ್ಬಿಟ್ರು, ದಯವಿಟ್ಟು ಬೇಡಪ್ಪ, ಅವನಿಗೆ ಗಿಲ್ಟ್ ಇರ್ಲಿ, ಶಾಸಕರಿಗೂ ಬೆಲೆ ಇರಲ್ಲ, ಗಾಂಧಿನಗರದಲ್ಲೂ ಬೆಲೆ ಇರಲ್ಲ ಅಂದೆ ಅಂತ ಹೇಳಲಾಗಿದೆ. ದರ್ಶನ್ ನಿರ್ಮಾಪಕ ಉಮಾಪತಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಅನ್ನೋ ಡೌಟ್ ಕೂಡ ಶುರುವಾಗಿದೆ. ನೀನು ಅವನನ್ನ ಬ್ಲಾಕ್ ಮಾಡಲು ಹೊರಟಿದೀಯಾ, ಅದು ತಪ್ಪು. ನಿನ್ನದು 1 ನಿಮಿಷಕ್ಕೆ 1000 ಬರುತ್ತೆ. ಅವನಿಗೆ ಏನೇನ್ ಬೈದಿದ್ಯೋ, ಅವನ ಹತ್ರ ಏನೇನ್ ಮಾಡಿದ್ಯೋ, ಹುಡುಗಿ ಜೊತೆ ಫ್ಲರ್ಟ್ ಮಾಡಿರೋದು ಹಿಡಿದುಕೊಂಡಿದ್ಯಾ, ಆ ಹುಡುಗಿಗೂ ಕೂಡ ಅವಮಾನ ಆಗ್ತಿದೆ ಅಂತ ಸಂದೇಶ್ ಪ್ರಶ್ನೆ ಮಾಡಿದ್ದಾರೆ. ಹರ್ಷ ಮೆಲಾಂಟ ಬಗ್ಗೆ ಆಡಿಯೋದಲ್ಲಿ ಸಂದೇಶ್ ಸ್ಫೋಟಕ ಮಾಹಿತಿ ತಿಳಿಸಲಾಗಿದೆ. ದರ್ಶನ್ ಆಪ್ತ ಹರ್ಷ ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ. ಹೆಸರಿಗೆ ಸೋಷಿಯಲ್ ಕ್ಲಬ್ಸ್ ಚೆನ್ನಾಗೇನೋ ನಡೀತಿದೆ. ಕ್ಲಬ್ ಮೆಂಬರ್ಶಿಪ್ ತಗೊಂಡು ಮಾಡಿರೋದು, ಎಲ್ಲರ ಹತ್ರ ದುಡ್ಡಿಸ್ಕೊಂಡು ಅವನು ಮಾಡಿರೋದು. ಕ್ಲಬ್ ನಲ್ಲಿ ಅವನು ಕೂತ್ಕೊಂಡು ಕಸ್ಟಮರ್ಗೆ ಹೊಡೆದು ಬಿಡ್ತಾನೆ ಅಂತ ಸಂದೇಶ್ ಆರೋಪ ಮಾಡಿದ್ದಾರೆ. ಆಡಿಯೋದಲ್ಲಿ ಹೋಟೆಲ್ ಮಾಲೀಕ ಸಂದೇಶ್ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಹೋಟೆಲ್ನಲ್ಲಿ 15 ಜನರು ಸೇರ್ಕೊಂಡು ಒಬ್ನನ್ನ ಹೊಡಿತಾ ಇದ್ರು. ನನಗೆ ವಿಚಾರ ಗೊತ್ತಾಗಿ ನಾನು ಬೈದೆ ಅಂತ ಸಂದೇಶ್ ಹೇಳಿದ್ದಾರೆ. ನೀನು ನೋಡ್ಲೇಬೇಕಲ್ವಾ ಹರ್ಷ, ನೀನು ಹೋಟೆಲ್ ಮಾಲೀಕ ಅಂದಿದ್ದಕ್ಕೆ ಹರ್ಷ ಮೆಲಾಂಟ ನನ್ನ ಕಾಲ್ ಹಿಡ್ಕೊಂಡ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ವದಂತಿಗೆ ತೆರೆ ಎಳೆದಿದ್ದು ಹೇಗೆ ಸಿಎಂ ಬಿಎಸ್ವೈ? ಹೈಕಮಾಂಡ್ ಭೇಟಿ ಬಳಿಕ ಯಡಿಯೂರಪ್ಪ ಹೇಳಿದ್ದೇನು? ಏರ್ಪೋರ್ಟ್ಗೆ ಬಂದಿದ್ದ ಸಿಎಂಗೆ ಅಮಿತ್ ಶಾ ಮತ್ತೆ ಬುಲಾವ್ ನೀಡಿದ್ದೇಕೆ? ನೋಡೋಣ ಸಿಎಂ ಪಟ್ಟಭದ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಜೀನಾಮೆ ಕೊಡುವ ಬಗ್ಗೆ ಒಂದೇ ಒಂದು ಶಬ್ದ ಬಂದಿಲ್ಲ ಅಂತ ರಾಜೀನಾಮೆ ಚರ್ಚೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತೆರೆ ಎಳೆದಿದ್ದಾರೆ. ದೆಹಲಿಯಲ್ಲಿ ಸಿಎಂ ಬಿಎಸ್ವೈ ಸ್ಪಷ್ಟನೆ ನೀಡಿದ್ದು ರಾಜೀನಾಮೆ ಕೊಡುವ ಪ್ರಸಂಗ ಬಂದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ದೆಹಲಿಯಿಂದಲೇ ವಿರೋಧಿಗಳಿಗೆ ಸಿಎಂ ಖಡಕ್ ಸಂದೇಶ ರವಾನೆ ಮಾಡಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ವಿರೋಧಿ ಬಣಕ್ಕೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಯಾರೂ ನನಗೆ ಹೇಳಿಲ್ಲ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ರಾಜ್ಯದ ಬೆಳವಣಿಗೆ ದೃಷ್ಟಿಯಿಂದ ದೆಹಲಿಗೆ ಬಂದಿದ್ದೇನೆ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಬಹಳಷ್ಟು ಚರ್ಚೆಯಾಗಿದೆ ಅಂತ ಯಡಿಯೂರಪ್ಪ ಹೇಳಿದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವದಂತಿಗೆ ಸಿಎಂ ಯಡಿಯೂರಪ್ಪ ತೆರೆ ಎಳೆದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳೋದರ ಮೂಲಕ ದೆಹಲಿಯಿಂದಲೇ ವಿರೋಧಿ ಬಣಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿಲ್ಲ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಿಎಂ ತಿಳಿಸಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಜೆಪಿ ನಡ್ಡಾ ಜೊತೆ ಚರ್ಚೆ ನಡೆಸಿದ್ದು ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ಸೂಚನೆ ನೀಡಿದ್ದಾರೆ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದರೆ ಮುಚ್ಚಿಡುವಂತಹ ಪ್ರಶ್ನೆ ಇರಲಿಲ್ಲ. ನನಗೆ ರಾಜೀನಾಮೆ ನೀಡುವಂತೆ ಯಾರೊಬ್ಬರೂ ಸೂಚಿಸಿಲ್ಲ. ರಾಜೀನಾಮೆ ಎಂಬ ಒಂದೇ ಒಂದು ಶಬ್ದ ಕೂಡ ಚರ್ಚಿಸಿಲ್ಲ ಅಂತ ಸಿಎಂ ಹೇಳಿದ್ರು. ದೆಹಲಿ ಅಂಗಳದಲ್ಲಿ ನಡೀತಾ ಇರೋ ಬೆಳವಣಿಗೆ ಕುತೂಹಲ ಮೂಡಿಸಿದೆ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ನೀಡುವ ಯಾವುದೇ ಪ್ರಸ್ತಾಪನೆ ಇಲ್ಲ ಅಂತ ಸಿಎಂ ಆಪ್ತ ಮೂಲಗಳು ತಿಳಿಸಿವೆ. ಸಿಎಂ ರಾಜೀನಾಮೆ ನೀಡುವಂತಹ ಯಾವುದೇ ಬೆಳವಣಿಗೆ ಆಗಿಲ್ಲ. ಬಿಎಸ್ವೈ ರಾಜೀನಾಮೆ ನೀಡಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ಒಂದಿಷ್ಟು ಬೆಳವಣಿಗೆಗಳು ಇವೆಯೇ ಹೊರತು ಬಿಎಸ್ವೈ ರಾಜೀನಾಮೆ ಕೊಟ್ಟಿರುವ ವಿಚಾರ ನಿಜ ಅಲ್ಲ ಅಂತ ಸಿಎಂ ಆಪ್ತ ಮೂಲಗಳು ತಿಳಿಸಿವೆ. ದೆಹಲಿ ಪ್ರವಾಸದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯಾಗಿದ್ದ ಸಿಎಂ ಬಿಎಸ್ವೈ ಕೆಲ ಕಾಲ ಚರ್ಚಿಸಿದ್ರು. ಇಂದು ಬೆಳಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವ ನಿವಾಸದಲ್ಲಿ ಭೇಟಿಯಾಗಿದ್ರು. ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ನಡ್ಡಾ ರಾಜನಾಥ್ ಸಿಂಗ್ ಭೇಟಿ ವೇಳೆ ಸಿಎಂ ಯಡಿಯೂರಪ್ಪ ಅವರಿಗೆ ಪುತ್ರ ವಿಜಯೇಂದ್ರ ಸಾಥ್ ಕೊಟ್ಟಿದ್ರು.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಬಡಿದಾಟಕ್ಕೆ ಅಲ್ಪ ವಿರಾಮ ಬಿದ್ದಂತಾಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಆಗಸ್ಟ್ನಲ್ಲಿ ಮತ್ತೆ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ದೆಹಲಿ ಪ್ರವಾಸ ತೀವ್ರ ನಿರೀಕ್ಷೆ ಹುಟ್ಟುಹಾಕಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋಕೆ ಸಿಎಂ ಸಿದ್ಧರಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು, ಸಂಪುಟ ವಿಸ್ತರಣೆ ಮಾಡ್ತಾರಾ ಇಲ್ಲ ಪುನರ್ರಚನೆ ಮಾಡ್ತಾರಾ ಅನ್ನೋದು ಕುತೂಹಲಕರವಾಗಿದೆ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಸಂಪುಟಕ್ಕೂ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆ ಇದೆ. ಶಾಸಕ ಮುನಿರತ್ನ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ ತೆಗೆದಿದ್ದು, ಯೋಜನೆಗೆ ಅವಕಾಶ ನೀಡದಂತೆ ತಮಿಳುನಾಡು ಸರ್ವಪಕ್ಷ ನಿಯೋಗ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿಯಾಗಿ ಚರ್ಚಿಸಿದೆ. ಆದರೆ ಮೇಕೆದಾಟು ಡ್ಯಾಂ ನಿರ್ಮಿಸೋಕೆ 100ಕ್ಕೆ 100ರಷ್ಟು ಅನುಮತಿ ಸಿಗುತ್ತೆ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ನೆರೆ ರಾಜ್ಯಕ್ಕೆ ಇದರಿಂದ ತೊಂದರೆ ಇಲ್ಲದೇ ಇರೋದ್ರಿಂದ ಅನುಮತಿ ಸಿಗಲಿದ್ದು, ಕರ್ನಾಟಕ, ತಮಿಳುನಾಡು ಅಣ್ಣ ತಮ್ಮನಂತೆ ಇರೋಕೆ ಅವಕಾಶವಿದೆ. ಮೇಕೆದಾಟು ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.